ನಮಸ್ಕಾರ ಎಲ್ರಿಗೂ. ತಾಯಿ ಚೌಡೇಶ್ವರಿ ದೇವಿ ಎಲ್ಲರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸುನೀತಾ ಆನಂದ್, ಮೇಕಪ್ ಆರ್ಟಿಸ್ಟ್ ಅಂಡ್ ಮೇಕಪ್ ಎಜುಕೇಟರ್. ಸೊ ಇದು ನಮ್ಮ ಊರಿನ ಚೌಡೇಶ್ವರಿ ದೇವಿ ಮೂರ್ತಿ ಪ್ರತಿಷ್ಠಾಪನಾ ಸಮಯದ ವಿಡಿಯೋಸ್ಗಳು. ಇದು ಹಳೆಯ ದೇವಸ್ಥಾನ, ಚೌಡೇಶ್ವರಿ ದೇವಸ್ಥಾನ. ಸೊ ತಾಯಿ ಚೌಡೇಶ್ವರಿ ಇಷ್ಟು ವರ್ಷಗಳ ಕಾಲ ಈ ದೇವಸ್ಥಾನದಲ್ಲೇ ನೆಲೆಸಿದ್ರು. ಇವತ್ತು ಚೌಡೇಶ್ವರಿ ದೇವಿ ಮೂರ್ತಿ ಪ್ರತಿಷ್ಠಾಪನೆ ಸಮಯದಲ್ಲಿ ನಡೆಯುತ್ತಿರುವ ಈ ಕಾರ್ಯಕ್ರಮದ ವಿಡಿಯೋಸ್. ಸೊ ಇದು ಕುಂಭ ಪೂಜೆ ಸಮಯದ ವಿಡಿಯೋಸ್ಗಳು. ಗಂಗೆ ಪೂಜೆ ಮಾಡ್ಕೊಂಡು ಬರ್ತಿದ್ದಾರೆ. ಇದು ಸುಮಾರು ಈವ್ನಿಂಗ್ 7 o'clock ಅಷ್ಟೊತ್ತಿಗೆ ಕುಂಭ ಪೂಜೆ ನಡೀತಾ ಇರೋದು. ಸೊ ಗಂಗೆ ಪೂಜೆ ಸಮಯದಲ್ಲಿ ಎಲ್ಲರಿಗೂ ದೃಷ್ಟಿ ತೆಗೆದು, ಸೊ ತಾಯಿ ಚೌಡೇಶ್ವರಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಸೊ ದೃಷ್ಟಿ ತೆಗಿತಾ ಇದ್ದಾರೆ. ಗಂಗೆ ಪೂಜೆ ಎಲ್ಲ ಮುಗೀತು. ಹಾಗೆ ಊರಿನ ಗ್ರಾಮಸ್ಥರಿಗೆಲ್ಲರಿಗೂ ಊಟದ ವ್ಯವಸ್ಥೆ ಅಲ್ಲೇ ಇತ್ತು. ಹಾಗಾಗಿ ಊಟ ಮಾಡಬೇಕು ಅಂತ ಅನ್ಕೋತಾ ಇದ್ವಿ. ಅಷ್ಟೊತ್ತಿಗೆ ಗಂಗೆ ಪೂಜೆ ಮುಗಿದ ತಕ್ಷಣ ತಾಯಿ ಚೌಡೇಶ್ವರಿ ಬರ್ತಾ ಇದ್ದಾರೆ. ಸೊ ಊರಿನ ಗ್ರಾಮಸ್ಥರೆಲ್ಲರೂ ಮೆರವಣಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ನಾವು ಎಲ್ಲರೂ ಭಕ್ತಿಯಿಂದ ಬೇಡ್ಕೊಂಡ್ವಿ, ತಾಯಿ ಚೌಡೇಶ್ವರಿಲಿ ನಮಗೂ ಒಳ್ಳೇದು ಮಾಡಮ್ಮ ತಾಯಿ ಅಂತ, ಎಲ್ಲರಿಗೂ ಒಳ್ಳೇದು ಮಾಡಲಿ ತಾಯಿ ಅಂತ ಬೇಡ್ಕೊಂಡು. ಒಂದು ಗ್ರಾಮದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಅಂತಂದರೆ ಅದು ಒಂದು ಖುಷಿಯ ವಿಷಯನೇ. ಸೊ ತುಂಬ ಭಕ್ತಿಯಿಂದ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ. ಸೊ ನೀವು ನೋಡ್ಬೋದು. ದೇವಿ ಬಂದ ಮೇಲೆ ನೆಕ್ಸ್ಟ್ ಅವ್ರವ್ರ ಕೆಲಸ ಅವ್ರು ಮಾಡ್ಕೋತಾ ಇದ್ರು. ಯಾಕಂತಂದರೆ ನೆಕ್ಸ್ಟ್ ರಾತ್ರಿ ಫುಲ್ಲು ಹೋಮ ಇರುತ್ತೆ. ಹಾಗಾಗಿ ಹೋಮಕ್ಕೆಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು. ಸೊ ಅವ್ರವ್ರ ಕೆಲಸದಲ್ಲಿ ಅವರು ಬ್ಯುಸಿ ಆದರು. ಗಂಗೆ ಪೂಜೆಗೆ ಒಟ್ಟು 27 ಕೊಡ ತಂದಿದ್ರು. ಸೊ 27 ಕುಂಭ ಹೊಳೆಯಿಂದ ತುಂಬ್ಕೊಂಡು ಬಂದಿದ್ರು. ಸೊ ಅದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಪಕ್ಕದ ಊರಿನ ಚೌಡೇಶ್ವರಿ ತಾಯಿ ಬಂದರು. ಸೊ ಆ ತಾಯಿಗೂ ಸ್ವಾಗತಿಸೋಣ. ತಾಯಿ ಚೌಡೇಶ್ವರಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ. ಸೊ ಒಂದು ಗ್ರಾಮದಲ್ಲಿ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತಂದರೆ ಎಷ್ಟು ಅದ್ಧೂರಿಯಾಗಿರುತ್ತೆ, ಅದು ಎಷ್ಟು ಖುಷಿ ಕೊಡುತ್ತೆ ಅದು. ಸೊ ಈಗ ನೆಕ್ಸ್ಟ್ ಆಲ್ರೆಡಿ 9:30 10 ಆಗ್ತಾ ಇದೆ. ಸೊ ಈಗ ಎಲ್ಲರೂ ಪೂಜೆಗೆ ಕೂತ್ಕೊಂಡಿದ್ದಾರೆ. ಸೊ ಯಾಕಂದರೆ ಫುಲ್ ಡೇ ಆಲ್ರೆಡಿ ಎಲ್ಲ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಸೊ ಹೊಳೆ ಪೂಜೆ ಕೂಡ ಹೋಗಿ ಬಂದಿದ್ದಾರೆ. ಫುಲ್ ಡೇ ಹೊಳೆ ಪೂಜೆ ಕೂಡ ಹೋಗಿ ಬಂದಿದ್ವಿ. ಪೂಜೆಗೆ ಕೂತ್ಕೊಂಡಿರೋರು ಎಲ್ಲರೂ ಪೂಜೆ ಕೂತ್ಕೊಂಡಿದ್ರು. ಡ್ಯಾನ್ಸ್ ಮಾಡಬೇಕು ಅನ್ನೋರು ಡ್ಯಾನ್ಸ್ ಮಾಡಿದರು. ಸೊ ತಮಟೆ ಕೂಡ ತರಿಸಿದ್ರು. ತುಂಬ ಜೋರಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ.
ಇದು ಸೇವಾಲಾಲ್ ದೇವಸ್ಥಾನ, ನಮ್ಮ ಊರಿನ ಸೇವಾಲಾಲ್ ದೇವಸ್ಥಾನ ಇದು. ನಾನು ತಮಟೆ ಮೇಲೆ ಡ್ಯಾನ್ಸ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ಆ ಟೈಮಲ್ಲಿ ನನಗೆ ಆಗಲಿಲ್ಲ. ಸೊ ಹಾಗಾಗಿ ನಾನು ಡ್ಯಾನ್ಸ್ ಮಾಡಲಿಲ್ಲ ಇಲ್ಲಿ. ಇದು ನಮ್ಮ ಪೇಮಿ ಭವಾನಿ ದೇವಸ್ಥಾನ. ಸೊ ನಮ್ಮ ಮನೆಯ ದೇವರು ಇದು. ತಾಯಿ ಭವಾನಿ ದೇವಿ ಕೂಡ ನಮಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತಾ. ಸೊ ನಾನು ಸ್ವಲ್ಪ ಡ್ಯಾನ್ಸ್ ಮಾಡೋಣ ಅಂಥೇಳಿ ಸ್ವಲ್ಪ ಡ್ಯಾನ್ಸ್ ಬರುತ್ತೆ, ಅದಕ್ಕೆ ನಾನು ಸ್ವಲ್ಪ ಟ್ರೈ ಮಾಡಿದೆ. ಅವ್ರ ಜೊತೆ ಮಾಡಬೇಕು ಅಂತ ಆಸೆಯಿಂದ ಮಾಡಿದೆ. ಸೊ ಇನ್ನೂ ಮೂರ್ತಿ ಪ್ರತಿಷ್ಠಾಪನೆ ಆಗಿಲ್ಲ. ಸೊ ಇದರ ವಿಡಿಯೋಸ್ ನಾನು ಪಾರ್ಟ್ 2 ಅಲ್ಲಿ ಹಾಕ್ತೀನಿ ಫ್ರೆಂಡ್ಸ್. ಸೊ ಪಾರ್ಟ್ 2 ಅಲ್ಲಿ ನೋಡಿ ಅಂತ ಕೇಳ್ಕೊಳ್ತಾ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು, ಬಾಯ್.